ಪ್ರಮೋದ್ ನೋಡಿ, ನಾವು ಹೇಳ್ತೀವಿ ನಾಯಕರುಗಳು ಸೇರುವಂಥದ್ದೇನು ಹೊಸದೇನಲ್ಲ. ಆದರೆ ಇವತ್ತು ನಾಯಕರುಗಳು ಊಟಕ್ಕೆ ಸೇರ್ತಿರೋದಿದೆಯಲ್ಲ, ತಿಂಡಿ ಸೇರೋದಿದೆಯಲ್ಲ, ಅದು ಭಾಳ ದೊಡ್ಡ ಸಂಗತಿ. ಇದೀಗ ತಾನೇ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮನೆ ಒಳಗಡೆ ಹೋಗಿದ್ದಾರೆ. ಇಲ್ಲಿಂದ ನಿಜವಾದಂಥ ಊಟ ಪಾಠ ಜೊತೆಗೆ ಏನಂದರೆ ಚರ್ಚೆ ಶುರು ಆಗಬೇಕು. ಪ್ರಮೋದ್, ರಂಗನಾಥ್, ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮೂರ ಕಡೆ ಒಂದು ಮಾತಿದೆ, ಒಂದು ಹಿಂದೆ ಕೂಡ ಬಹುಶಃ ಒಂದ್ಸರಿ ಹೇಳಿದಂತೆ, ಈ ರಾಜಕಾರಣ ಅಥವಾ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ರಂಗನಾಥ್, ಒಂದು ದೊಡ್ಡ ಹಡಗು ಹೋಗ್ತಾ ಇರುತ್ತೆ, ಹಡಗಲ್ಲಿ ಮೆಣಸಿರುತ್ತೆ, ಮೆಣಸಲ್ಲಿ ಇನ್ಫ್ಯಾಕ್ಟ್ ಅಲ್ಲೊಬ್ಬ ದಂಡೆ ಪಕ್ಕ ಒಂದು ಅರ್ಧ ಮೆಣಸನ್ನ ತೆಗೆದು ಹಡಗ ಹೊರಗಡೆ ಹಾಕ್ತಾನೆ. ಆ ನಂತರ ಎಲ್ಲ ಮಾಧ್ಯಮದವರಿಗೆ ಹೇಳ್ತಾನೆ ಈ ಹಡಗಲ್ಲಿ ಅರ್ಧ ಮೆಣಸು ತಂದೆ ಅಂತ. ಆ ರೀತಿಯಂತ ಪರಿಸ್ಥಿತಿ ಈಗ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಆಗಿದೆ. ಹೀಗಾಗಿ ಯಾರು ಮೆಣಸಿದೆ, ಯಾರು ಅದಕ್ಕೆ ಓನರ್, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿನ ಮೀಟಿಂಗ್ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಸಾಕಷ್ಟು ಸಹಜವಾದಂಥ ಕುತೂಹಲ ಇದೆ. ಈಗ ವೆರಿ ಇಂಪಾರ್ಟೆಂಟ್ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಮೀಟಿಂಗ್ ಆದ ಬಳಿಕ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ ಅಂತ ಅನ್ನುವಂಥ ಮಾತುಗಳು ಮುಖ್ಯಮಂತ್ರಿ ಕಚೇರಿಯಿಂದ ಬರ್ತಾ ಇದೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಉಪಮುಖ್ಯಮಂತ್ರಿಗಳು ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇರ್ತಾರ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಈಗಾಗಲೇ ಇರುವಂತಹ ಪೊಸಿಷನಿಂಗ್ ಅನ್ನ ನೋಡ್ತಾ ಇದ್ದಾರೆ, ರಾಜಕೀಯದ ಆಟಗಳನ್ನ, ಮೇಲಾಟಗಳನ್ನ, ತಂತ್ರ ಪ್ರತಿತಂತ್ರಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಮಾಧ್ಯಮದವರು, ಪತ್ರಕರ್ತರು ಕೂಡ ರೆಡಿ ಆಗಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಟ್ಟಾಗಿ ಕೂತ್ಕೊಂಡು ಈ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾರಾ, ಅದಿರುವಂತಹ ಪ್ರಶ್ನೆ. ಒಂದ್ ವೇಳೆ ಪತ್ರಿಕಾಗೋಷ್ಠಿ ಮಾಡಿದ್ರೆ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಕಚೇರಿಯಿಂದಲೇ ಕೂಡ ಆ ಪತ್ರಿಕಾಗೋಷ್ಠಿ ಆಯೋಜನೆ ಆದ್ರೆ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾರ? ಅಲ್ಲಿ ಬರುವಂತಹ ಪ್ರಶ್ನೆ ಅಂದ್ರೆ ಕೊಟ್ಟ ಮಾತು, ನಾಲ್ಕು ಗೋಡೆ ಮಧ್ಯೆ ಆಗಿರುವಂತಹ ಮಾತು ಅಂತ ಅನೇಕರು ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳು ಕೂಡ ಯಾವುದೇ ರೀತಿಯಂತ ಮಾತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ DCM ಅವರು ನೇರವಾಗಿ ಟ್ವೀಟ್ ಮಾಡೋ ಮೂಲಕ, ನೇರವಾಗಿ ನಮ್ಮ ಮಾತನಾಡೋ ಮೂಲಕ ಅಥವಾ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬರುತ್ತೆ. ಈಗ ಬ್ರೇಕ್ಫಾಸ್ಟ್ ಈಗ ತಾನೇ ಒಳಗಡೆ ಹೋಗಿದ್ದಾರೆ. ಅಫ್ಕೋರ್ಸ್ ಸಹಜವಾಗಿ ಮಾತುಕತೆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ವಿವರ ಚರ್ಚೆ ಆಗುತ್ತೆ. ಅಂದ್ರೆ ಇವತ್ತಿನ ಮಾತುಕತೆಯಲ್ಲಿ ಅಥವಾ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅಥವಾ ಆಪ್ತ ಬಣಗಳಿಂದ ಅಥವಾ CM ಮತ್ತು DCM ಅವರ ಬಣಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಎಲ್ಲ ಬೆಳವಣಿಗೆಗಳೇನಾಗ್ತದೆ ಅದರಲ್ಲಿ ಸೌಹಾರ್ದಯುತವಾಗಿ ಕೆಲವೊಂದಿಷ್ಟು ಶೇರ್ ಆಗುತ್ತೆ, ಮಾತುಕತೆ ಆಗುತ್ತೆ. ಹೀಗಾಗಿ ಸಚಿವರು ಕೂಡ ಬರ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈ ಮೊದಲ ಮೀಟಿಂಗ್ ಏನಿದೆ DCM ಮತ್ತು CM ನ ಚರ್ಚೆಯಲ್ಲಿ ಅವರು ಬೇಡ ಅನ್ನುವಂಥದ್ದು ಕೂಡ ಒಂದು ಸಂದೇಶ ರವಾನೆ ಆಗಿದೆ. ಯಾಕೆಂದ್ರೆ ಎಲ್ಲಾ ಸಚಿವರು ಬರೋದು, ಎಲ್ಲರೂ ಕೂಡ ಮಾತನಾಡೋದು, ಅವ್ರವ್ರದ್ದು ಅಭಿಪ್ರಾಯ ಆಗೋದು ಇನ್ನಷ್ಟು ಮೆಸ್ಸಿ ಆಗುತ್ತೆ. ಜೊತೆಗೆ ಹೊರಗಡೆ ಕೂಡ ಎಲ್ಲ ವಿಚಾರಗಳು ಹೋಗುತ್ತೆ. ಈ ಕಾರಣಕ್ಕೋಸ್ಕರ ಯಾರು ಇರೋದು ಬೇಡ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೇ ಇರ್ತಾರೆ. ಜೊತೆಗೆ ಕಾನೂನು ಸಲಹೆಗಾರರಂತ ಪೊನ್ನಣ್ಣ ಏನಿದ್ದಾರೆ ಅವರು ಕೂಡ ಇದ್ದಾರೆ, ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ರು, ಅವ್ರ ಜೊತೆಲೇ ಇದ್ದಾರೆ ಈಗ. ಹೀಗಾಗಿ ಇವರಿಬ್ಬರ ಮಾತುಕತೆ ಸಂದರ್ಭದಲ್ಲಿ ಅವ್ರು ಹೇಗೆ ಪೊನ್ನಣ್ಣ ಮೀಡಿಯೇಟರ್ ಆಗ್ತಾರ ನೋಡ್ಬೇಕಾಗತ್ತೆ. ಯಾಕೆಂದ್ರೆ KPCC ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಪೊನ್ನಣ್ಣ ಅವರನ್ನೇ ಕಾನೂನು ಘಟಕದ ಅಧ್ಯಕ್ಷರಾಗಿ DK ಶಿವಕುಮಾರ್ ನೇಮಿಸಿದ್ರು. ಹೀಗಾಗಿ ನಿನ್ನೆ ಮೊನ್ನೆ ಮಾತಾಡುವಂತ ಸಂದರ್ಭದಲ್ಲೂ ಕೂಡ ರಂಗನಾಥ್ ಪೊನ್ನಣ್ಣ ಅವರ ಹೆಸರು ಹೇಳಿ, ಪೊನ್ನಣ್ಣ ಕೊಟ್ಟ ಮಾತಿಗೆ ಸಾಕಷ್ಟು ಶಕ್ತಿ ಇದೆ ಅಂತ ಪೊನ್ನಣ್ಣ ಅವರನ್ನ ಹೆಸರಲ್ಲಿ ಹೇಳಿದ್ರು. ಇವತ್ತಿನ ಸಭೆಯಲ್ಲೂ ಕೂಡ ಪೊನ್ನಣ್ಣ ಉಪಸ್ಥಿತಿ ಇದ್ದಾರೆ. ಹೀಗಾಗಿ ಪೊನ್ನಣ್ಣ ಮೀಡಿಯೇಟರ್ ಕೆಲಸ ಮಾಡ್ತಾರ ನೋಡ್ಬೇಕಾಗಿದೆ ರಂಗನಾಥ್. ಎಸ್ ಖರ್ಗೆ ಅಂತ ದೊಡ್ಡಣ್ಣಂದೇ ಏನು ನಡೀತಾ ಇಲ್ಲ, ರಾಹುಲ್ ಅಂತ ದೊಡ್ಡಣ್ಣಂದೇ ಏನು ನಡೀತಿಲ್ಲ, ಇನ್ನು ಪೊನ್ನಣ್ಣನ ನಡೆಯುತ್ತಾ? ಇದು ಪ್ರಶ್ನೆ. ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಿಡ್ಬೋದು. ಅದರಲ್ಲೂ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಯಾವ ನಿರ್ಧಾರಕ್ಕೆ ಬೇಕಾದರೂ ಬಂದ್ಬಿಡ್ಬೋದು ನಾಯಕರುಗಳು. ನಾನು ಹೇಳ್ತಾ ಇದ್ನಲ್ಲ, ಈ ರೀತಿ ಏನಾದರೂ ಆಗಿದ್ದಿದ್ರೆ ಇಷ್ಟೊಂದೆಲ್ಲ ರಾದ್ಧಾಂತಗಳಾಗಿ ಬಿಡ್ತಾನೆ ಇರಲಿಲ್ಲ ಕಾಂಗ್ರೆಸ್ ನಾಯಕರು. ಇಷ್ಟೊತ್ತಿಗೆ ಸರಿ ಮಾಡಿಬಿಡೋರು. ನಾನು ನೆನ್ನೆ ಒಂದು ಮಾತನ್ನು ಹೇಳಿದೆ, ನಾನು ಏನು ಅಂದರೆ ಹುಲಿಗಳು ಎರಡು ಕಾದಾಟಕ್ಕೆ ಸಿದ್ಧವಾಗ್ಬಿಟ್ಟಿವೆ, ಹೆಬ್ಬುಲಿಗಳು. ಈ ಸಂದರ್ಭದಲ್ಲಿ ವೀಕ್ ರಿಂಗ್ ಮಾಸ್ಟರ್ಗಳು ಅವುಗಳನ್ನು ಕಂಟ್ರೋಲ್ ಮಾಡೋಕೆ ಹೋಗ್ತಾ ಇವೆ. ಆಗುತ್ತಾ? ಆಗಲ್ಲ. ಮೊದಲಿಂದಲೂ ಕಂಟ್ರೋಲ್ ಮಾಡಿದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇನ್ನಷ್ಟು ವಿವರಗಳನ್ನ ನೋಡಿದ್ರೆ ಪ್ರಮೋದ್ ಇನ್ನೂ ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ಇದು ಸಂಗತಿ ಏನು ಅಂತಂದರೆ ಯಾರನ್ನ ಕನ್ಸಿಡರ್ ಮಾಡ್ತಾರೆ, ಯಾರನ್ನ ಕನ್ಸಿಡರ್ ಮಾಡಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರಮೋದ್, ನೀವು ಕೂಡ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದೀವಿ. ಏನು ಅಂತಂದರೆ ಪಂಜಾಬಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಏನಾಯಿತು, ಇದೆಲ್ಲ ಕಂಡಾದ್ಮೇಲೆ ಆದ್ರೂ ಆರಂಭದಲ್ಲೇ ಇದಕ್ಕೇನಾದರೂ ಒಂದು ಚೂರು ಮಟ್ಟ ಹಾಕುವಂಥ ಪ್ರಯತ್ನಗಳಾಗಿದ್ದಿದ್ರೆ ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ಇವರಿಬ್ಬರು ಕೂಡ ದಿಗ್ಗಜರು, ಇವರಿಬ್ಬರು ಕೂಡ ಘಟಾನುಘಟಿ ನಾಯಕರು. ಇವ್ರನ್ನ ಟೇಮ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗರೆ ಹೈಕಮಾಂಡ್ ಇವತ್ತು ನೀವೇ ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ, ಆಮೇಲೆ ನಮ್ಮ ನಿರ್ಧಾರವನ್ನು ನಾವು ಹೇಳ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದರೆ ಕಾಣ್ತಾ ಇದೆ. ಪ್ರಮೋದ್, ಏನಂತೀರಿ? ರಂಗನಾಥ್, ರಾಜ್ಯದಿಂದ ರಾಜ್ಯಕ್ಕೆ ರಾಜಕಾರಣ ಬೇರೆ ಬೇರೆ ಆಗುತ್ತೆ, ರಾಜ್ಯದಿಂದ ರಾಜ್ಯಕ್ಕೆ ರಾಜಕಾರಣದ ನಾಯಕತ್ವ, ವ್ಯಕ್ತಿತ್ವ ಬೇರೆ ಆಗುತ್ತೆ. ಎಲ್ಲವೂ ಸರಿ ಹೋದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ. ಹೌದು, ಆ ಭಾಗದಲ್ಲಿ ಎಲ್ಲ ಒಂದ್ ಕಡೆಗೆ ಸೊಲ್ಯೂಷನ್ ಸಿಕ್ಕಿದೆ. ಹೀಗಾಗಿ ಗೆದ್ದಾಗ ಎಲ್ಲರೂ ಕೂಡ ಸಹಜವಾಗಿ ಅವರನ್ನು ಹೊಗಳುವಂಥದ್ದು ಅಥವಾ ಆ ರೀತಿಯಂತ ತಂತ್ರಗಾರಿಕೆಗೆ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳುವಂಥದ್ದೆಲ್ಲೂ ಕೂಡ ಸಹಜ. ಇದೇ ಮಾತನ್ನ 2008ರಲ್ಲಿ ನಾವು ಬಿಜೆಪಿಗೆ ಅಪ್ಲೈ ಮಾಡಿದ್ರೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಲೋ ಆಗಿತ್ತಲ್ವಾ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಇನ್ನೊಂದು ಕಡೆಗೆ ಇದೇ ಹೈಕಮಾಂಡ್ ತರಾತುರಿಯಲ್ಲಿ, ಕಾಂಗ್ರೆಸ್ನ ಹೈಕಮಾಂಡ್ ತರಾತುರಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ
ಏರ್ಪೋರ್ಟ್ನಲ್ಲೇ ಮುಖ್ಯಮಂತ್ರಿನ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ತೆಲುಗು ದೇಶಂ ಅಂತ ಪಕ್ಷ ಹೊರತು ವೀರೇಂದ್ರ ಪಾಟೀಲ್ ಅವ್ರ ವಿಚಾರವಾಗಿ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತರು ಇವತ್ತಿಗೂ ಕೂಡ ಮತ ಹಾಕ್ತಿಲ್ಲ. ತರಾತುರಿಯಲ್ಲಿ ಇಂದಿರಾ ಗಾಂಧಿ ಒಂದ್ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನೋಡಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಮುಖದಲ್ಲಿ ನೋಡಿ ನಗುವಿನ ಮುದ್ರೆ, ಆ ಫೋಟೋ, ಇದು ಸಂಗತಿ. ಆ ಫೋಟೋ ಕ್ಲಿಕ್ ಮಾಡುವಂತ ಸಂದರ್ಭದಲ್ಲಿ ನೋಡಿ ಹೆಂಗೆ. ಸೊ ಇದು ಅಂದ್ರೆ ನಮ್ಮ ನಡುವೆ ಏನೇನು ಯಾರಾದರೂ ಈ ರೀತಿ ಫೋಟೋ ನೋಡಿದಂಥ ಸಂದರ್ಭದಲ್ಲಿ ಏನಾದರೂ ಇವ್ರಿಗೆ ಭಿನ್ನಾಭಿಪ್ರಾಯಗಳಿದೆ ಅಂತ ನೋ ಹೇಳಕ್ ಚಾನ್ಸ್ ಇಲ್ವೇ ಇಲ್ಲ. ಸೊ ಹಂಗೇನೆ ಏನು ಅಂತಂದ್ರೆ ರಾಜಕಾರಣದಲ್ಲಿ ಸೊ ಅವ್ರ ಮನೆಗೆ ಹೋಗ್ತಾರೆ, ಇವ್ರ ಮನೆಗೆ ಬರ್ತಾರೆ. ಆದರೆ ಸಂದರ್ಭ ಸನ್ನಿವೇಶಗಳಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ನೆನಪಿರ್ಬೋದು, ಇದಕ್ಕಿಂತ ಮುಂಚೆ ಈ ಸರ್ಕಾರ ಬಗ್ಗೆಯಿಂದ ಮುಂಚೆ ಒಂದು ಇಂಟರ್ವ್ಯೂ ಮಾಡಿದ್ರು ಇಬ್ರು, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಮಾತಾಡ್ಸೋದು, ಸಿದ್ದರಾಮಯ್ಯ ಅವರು ಡಿ.ಕೆ. ಅವರ ಗುಣಗಾನ ಮಾಡುವಂಥದ್ದು, ಈ ತರದ ಒಂದು ಇಂಟರ್ವ್ಯೂ ಮಾಡಿ ಅವರೇ ಎಡಿಟ್ ಮಾಡಿ ಅದನ್ನ ಕೊಟ್ಟಿದ್ರು. ಸೊ ಅಂದ್ರೆ ಆಸ್ ಎಫ್ ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ, ಒಟ್ಟಲ್ಲಿ ನಡೀತಾ ಇದೀವಿ ಅನ್ನುವಂಥದ್ದು, ಜೋಡೆತ್ತು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಇವತ್ತು ಕೂಡ ಸೇಮ್ ಥಿಂಗ್ ತೋರಿಸುವಂತಹ ಒಂದು ಪ್ರಯತ್ನ, ಫೋಟೋಗೋಸ್ಕರ ಈ ಪೋಸ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಡಿ.ಕೆ. ಶಿವಕುಮಾರ್ ನಗ್ನಗ್ತಾ ಮಾತಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆ ಸಿಎಂ ಮುಖದಲ್ಲೂ ಕೂಡ ಇರುವಂತಹ ನಗು. ಫೋಟೋ ಕ್ಲಿಕ್ ಆದ ನಂತರ ಏನಿರುತ್ತೆ ಇವರ ಮುಖಭಾವಗಳು ಅನ್ನುವಂಥದ್ದು ಬಹಳ ಮುಖ್ಯ. ಆಗಲೇ ನಾವು ಮಾತಾಡ್ತಾ ಇದ್ವಿ ಏನು ಅಂದ್ರೆ ಹಿಂದೆ ಬಿಜೆಪಿ ನಾಯಕರುಗಳು ಕಿತ್ತಾಡಿದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ. ಇವರು ಹಂಗೆ ನನ್ನ ಏನೂ ಆಗಿಲ್ವೇನೋ ಅನ್ನಂಗೆ ವೇದಿಕೆ ಮೇಲೆ ಒಬ್ರಿಗೊಬ್ರು ಸಿಹಿ ತಿನ್ನಿಸ್ಬಿಡೋರು ಬಿಜೆಪಿ ನಾಯಕರುಗಳು. ಆಮೇಲೆ ಎಲ್ಲ ಚಿತ್ರಾನ್ನವೇ. ಏನಾಯ್ತು ಕೊನೆಗೆ ಅಧಿಕಾರವನ್ನೇ ಕಳ್ಕೋಬೇಕಾಯ್ತು. ಸೊ ಹಂಗೇನೆ ಏನು ಅಂತಂತಂದ್ರೆ ಇವತ್ತು ಇವ್ರ ಮೀಟಿಂಗು, ಇವರು ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಪ್ರಮೋದ್, ನಿಮ್ಮ ಹತ್ರ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ತೋರಿಸ್ತಾ ಇದೀವಿ ನಾವು. ಇಬ್ಬರು ನಾಯಕರು ಈ ನಗುವಿನ ಈ ಒಂದು ಮುಖಮುದ್ರೆ ಅದನ್ನ ಇಟ್ಕೊಂಡು ಫೋಟೋಕ್ಕೆ ಪೋಸ್ ಕೊಟ್ಟಿರುವಂಥದ್ದು. ಈ ನಗು ಎಷ್ಟು ದಿವಸ ಅಥವಾ ಈ ನಗು ಶಾಶ್ವತನ ಅನ್ನುವಂಥದ್ದು ಪ್ರಶ್ನೆ. ಪ್ರಮೋದ್. ರಂಗನಾಥ್, ಈ ನಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಕೊಡಬೇಕಾಗತ್ತೆ ಉತ್ತರವನ್ನ. ಆದ್ರೆ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅಟ್ಲೀಸ್ಟ್ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಯ್ತಲ್ಲ ಅಂತ ಅವರ ಬೆಂಬಲಿಗರು ಅಥವಾ ಅವರ ಕಾರ್ಯಕರ್ತರು ಕೂಡ ಸದ್ಯಕ್ಕೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಹೈಕಮಾಂಡ್ ವೆರಿ ಇಂಪಾರ್ಟೆಂಟ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಈ ಒಂದು ಫೋಟೋ ನೋಡಿ, ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ಕ್ಯಾಮ್ರಾಗೋಸ್ಕರನೂ ಇಷ್ಟರಲ್ಲಿ ನಕ್ಕಿದ್ರಲ್ಲ ಅಂತ. ಇನ್ಫ್ಯಾಕ್ಟ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದಾನೆ ಅಂತ. ಹೈಕಮಾಂಡ್ ನಾಯಕರು ಈ ನಾಯಕರಿಗೆ ಫೋನ್ ಮಾಡಿ ಹೇಳಿದಂತ ಸಂದರ್ಭದಲ್ಲಿ ಕೂಡ ಇದೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಮ್ಮಲ್ಲಿ ಏನೇ ಅಭಿಪ್ರಾಯ ಇರಬಹುದು, ಆದ್ರೆ ಅದನ್ನು ಹೊರ ಜಗತ್ತಿಗೆ, ಜನರಿಗೆ ವಿಶೇಷವಾಗಿ ಒಂದು ಮೆಸೇಜ್ ಅನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಕೂಡ ಕಚ್ಚಾಡ್ತಿದ್ದಾರೆ ಅಂದ್ರೆ ಅದು ಸರಿಯಾದಂತಹ ನಿರ್ಧಾರ ಅಲ್ಲ, ಸರಿಯಾದಂತಹ ಒಂದು ಸಂದೇಶ ಖಂಡಿತವಾಗ್ಲೂ ಅಲ್ಲ. ಹೀಗಾಗಿ ಅಟ್ಲೀಸ್ಟ್ ಫಾರ್ ದ ಕ್ಯಾಮ್ರಾ ಮುಂದೆ ಆದ್ರೂ ಕೂಡ ನೀವು ಸರಿಯಾಗಿ ಒಂದು ನಗುವಿನ ಮೂಲಕ, ನೀವು ಒಟ್ಟಾಗಿ ಕೂತ್ಕೊಂಡಿರೋ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿ ಅಂತ. ಈ ಸಂದೇಶಕ್ಕಷ್ಟೇ ಸೀಮಿತವಾಗಿರುತ್ತೆ ಅನ್ನೋದು ಬೇರೆ ಪ್ರಶ್ನೆ, ಅದು ಬೇರೆ ಡಿಬೇಟ್. ಆದ್ರೆ ಈ ಒಂದು ನಡೆಯ ಮೂಲಕ ಆಗ್ತಾ ಇರುವಂತಹ ಒಂದು ಬಹುದೊಡ್ಡ ಕಗ್ಗಂಟನ್ನ ಬಿಡಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಸ್ಟಿಲ್ ಲಾಂಗ್ ವೇ ಟು ಗೋ, ತುಂಬಾ ದೂರ ಸಾಗಬೇಕಾಗಿದೆ. ಈ ಮಾತಿನ ಮೂಲಕ, ಬ್ರೇಕ್ಫಾಸ್ಟ್ ಮೂಲಕ ಏನ್ ಮಾತುಕತೆ ಆರಂಭವಾಗತ್ತೋ ಅಥವಾ ಆರಂಭಕ್ಕಿಂತ ಮೊದಲೇ ಅದಲ್ಲೇ ನಿಲ್ಲತ್ತೋ, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ. ಇವತ್ತಿನ ಮಾತುಕತೆ ಮೂಲಕ ಒಂದಿಷ್ಟು ವಿವರಗಳನ್ನ ನಾವು ನೋಡೋದಾದ್ರೆ, ಇನ್ನಷ್ಟು ಮಾತಿನ ಚರ್ಚೆ ಏನಿದೆ, ಚರ್ಚೆಯಿಂದ ಆರಂಭವಾಗಿದೆ ಅಂದ್ರೆ ತಪ್ಪಾಗಲ್ಲ. ನೀವು ಹೇಳಿದಂಗೆ ಕರೆಕ್ಟ್. ನೀವು ಬ್ರೇಕ್ಫಾಸ್ಟ್ ಇಂದಲೇ ಎಲ್ಲದಕ್ಕೂ ಉತ್ತರ ಸಿಗಲ್ಲ. ಏನಪ್ಪಾ ಅಂದ್ರೆ ಫಾಸ್ಟಾಗಿ ಬ್ರೇಕ್ ಆಗದಿದ್ರೆ ಸಾಕು ಅಂತ. ಸೊ ಇದು ಸಂಗತಿ. ಅಂದರೆ ಇದನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಇವತ್ತಿನ ಮಾತುಕತೆ ಇದೆಯಲ್ಲ, ಈ ಮಾತುಕತೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಅದು ಭಾಳ ಉಪಯೋಗ. ಅದು ಜೊತೆಗೇನು ಅಂತಂದ್ರೆ ಇವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಕೇಂದ್ರದ ನಾಯಕರು ಒಂದು ನಿರ್ಧಾರಕ್ಕೆ ಬರ್ಬೋದು. ಅಥವಾ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಏನಾದರೂ ಒಂದು ಫಿಕ್ಸ್ ಮಾಡ್ಬೋದು. ಇಲ್ಲ ಇಷ್ಟು ದಿವಸ ಇವರು ಇರಲಿ, ಅಥವಾ ಇಷ್ಟು ದಿವಸದ ನಂತರ ಅಧಿಕಾರ ಬಿಟ್ಕೊಡ್ಲಿ, ಅಥವಾ ಏನು ಅಂತಂದ್ರೆ ಈಗ ಬಜೆಟ್ ಆಗೋ ತನಕ ಸಿದ್ದರಾಮಯ್ಯವ್ರಿಗೆ ಏನಾದರೂ ಇರಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವಾಗ ಬಿಡ್ಲಿ. ಈ ಥರದ್ದು ಒಂದು ನಿರ್ಧಾರಕ್ಕೆ ಬರ್ಬೋದು.